ಲಾಂಗ್ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. I just wanna love you like I do, cause I never had someone like you. Ain't nobody got this love. ಹಲೋ ಗೈಸ್, ನಾನು ನಿಮ್ಮ ಜಯಶ್ರೀ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ 12 ಗಂಟೆಗೆ ಅಂದರೆ ರಾತ್ರಿ 12 ಗಂಟೆಯ ಸಮಯ. ಹಾಗೆ ನಾನು ಮತ್ತೆ ನಮ್ಮ ಸಿಸ್ಟರ್ ಡ್ರೆಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ 2 days ಜರ್ನಿ ಎಲ್ಲಿಗೆ ಅಂದರೆ ಮಡಿಕೇರಿಗೆ ಹೊರಡ್ತಾ ಇದ್ದೇವೆ. ಹೊರಡಿ ಬಂದು 2 week ಆಯಿತು. ಆದ್ರೂ ನನಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾವು 12 ಗಂಟೆ ತನಕ ಯಾಕೆ ಲೇಟ್ ಆಯಿತು ಅಂದರೆ ಆಲ್ಮೋಸ್ಟ್ ಮಕ್ಕಳನ್ನು ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಮಲಗ್ತಾರೆ ಅಂತ. ಸೊ ಮಕ್ಕಳಿದ್ರೆ ಪ್ಯಾಕಿಂಗ್ ಮಾಡಲಿಕ್ಕೂ ತುಂಬಾ ಕಷ್ಟ. ಹಾಗಾಗಿ ನನ್ನ ಮಗನ ಮತ್ತು ಅವಳ ಮಗನ ಮಲಗಿಸಿ ಅದಾದಮೇಲೆ 12 ಗಂಟೆಗೆ ಪ್ಯಾಕ್ ಮಾಡಿಸಿ ಆದಮೇಲೆ ನಾವು ಆಲ್ಮೋಸ್ಟ್ 2 o'clock ಆಯಿತು ನಾವು ಮಲಗುವಾಗ. ಅದಾದಮೇಲೆ 5 o'clock ಎದ್ದು ಎಲ್ಲರೂ ರೆಡಿ ಆದಮೇಲೆ ಒಂದು 7 to 7:30 ನಮ್ಮದು ಬಸ್ ಬಂತು. ಸೊ ಗುಡ್ ಮಾರ್ನಿಂಗ್ ಹೇಳ್ತಾ ನಮ್ಮ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದು ಲಾಗ್ ನಾಳೆ ನಾಡು ಕಂಟಿನ್ಯೂ ಇರ್ತದೆ ಫ್ಯಾಮಿಲಿಯೊಟ್ಟಿಗೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಇಲ್ಲಿ ನೋಡಿ, ನಾವು ಹೋಗುವಾಗ ನಾವು ಹೋಗೋದು ಟೆನ್ಷನ್ ಅಲ್ಲ, ಮಕ್ಕಳನ್ನು ಕೊಂಡೋಗೋದೇ ಟೆನ್ಷನ್. ಯಾಕಂದರೆ ಅವ್ರು ಹೋಗಿ ಮಗುಗೀಗ ಆಲ್ರೆಡಿ ಕೋಲ್ಡ್ ಆಗಿದೆ ಲೈಟ್ ಆಗಿ. ಸೊ ಅದಕ್ಕೋಗಿ ಹಸಿರು ಡ್ರಾಪ್ಸ್ ಇಟ್ಕೊಂಡಿದ್ದೀನಿ. ಹಾಗೆಯೇ ಜಸ್ಟ್ ಒಂದು ಇಟ್ಕೊಂಡಿದ್ದೀನಿ. ಜ್ವರ ಏನೂ ಇಲ್ಲ, ಬಟ್ ಸ್ಟಿಲ್ ಅಲ್ಲಿ ಹೋಗುವಾಗ ಅಂದರೆ ಈಗ ಆಲ್ರೆಡಿ ರೈನಿ ಸೀಸನ್, ಕ್ಲೈಮೇಟ್ ಪ್ರಾಬ್ಲಮ್ ಇರುತ್ತೆ ಮಕ್ಕಳಿಗೆಲ್ಲ. ಸೇಫ್ಟಿಗೋಸ್ಕರ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೆ ಮಕ್ಕಳಿಗೋಸ್ಕರ. ಹಾಗೆ ಮಕ್ಕಳ ಫುಡ್ ರೆಡಿ ಆಗಬೇಕು. ಫಸ್ಟ್ ಟೈಮ್ ನಾನು ನನ್ನ ಮಗನನ್ನು ಹಾಗೇನೆ ನನ್ನ ಸಿಸ್ಟರ್ ಮಗನನ್ನು ನಾವು ಫಸ್ಟ್ ಟೈಮ್ 2 days ಲಾಂಗ್ ಜರ್ನಿಗೆ ಹೋಗ್ತಾ ಇದ್ದೇವೆ. ನಾವು ಆಲ್ರೆಡಿ ಹೋಗ್ತಾ ಇದ್ವಿ, ಬಟ್ ಈಗ ತಾನೇ ಸ್ಟಾರ್ಟ್ ಮಾಡಿ ಹೇಗಿದೆ ನೋಡುವ. ಅವ್ರದ್ದೆಲ್ಲ ಹೇಗೆ ಮಕ್ಕಳು ಬ್ಯಾಲೆನ್ಸ್ ಮಾಡ್ತಾರೆ ನೋಡುವ ಅಂತ. ಹಾಗೆಯೇ ನೋಡುವ. ಸೂತ್ರ ಪ್ಯಾಕ್ ಮಾಡ್ತಾ ಇರ್ತೇವೆ. ಸೊ ಎಲ್ಲರೂ ರೆಡಿಯಾಗಿದ್ದರು. ಆದಮೇಲೆ 7 or 7:30ಗೆ ನಮ್ಮದು ಬಸ್ ಬಂತು. ಸೊ ಎಲ್ಲರನ್ನು ಪಿಕ್ ಮಾಡಿಸಿ ಲಾಸ್ಟಿಗೆ ನಮ್ಮನ್ನು ಇಲ್ಲಿ ಬಂದು ಪಿಕ್ ಮಾಡಿಸಿದ್ರು. ಅಂದರೆ ನಾವು ಪುನಃ ಆಚೆ ಹೋಗೋದಕ್ಕಿಂತ ಇಲ್ಲೇ ಪಿಕ್ ಮಾಡಿದರೆ ಒಳ್ಳೇದು ಅಂತ ನಾವೇ ಹೇಳಿದ್ದೇವೆ. ನೀವು ಇಲ್ಲೇ ಬಸ್ ಈ ಸೈಡಿಗೆ ಬನ್ನಿ, ಇಲ್ಲದೆ ನಾವೆಲ್ಲ ಇಟ್ಕೊಂಡು ಪುನಃ ಮೇಲೆ ಬರಬೇಕಾಗುತ್ತೆ ಅಂತ. ಸೊ ಎಲ್ಲರೂ ಈಚೆ ಬಂದು ಲಾಸ್ಟ್ ನಮ್ಮದು ಪಿಕ್ ಮಾಡಿ ಅಲ್ಲಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತಾ ಉಂಟು. ಸೊ ನಾವು 2 days result. First we are going to temple, then we will go to result. 2 days. 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 2
ಸೊ ಈ ಸತಿ ಬ್ರದರ್ಸ್ ಬರ್ತಿದ್ದಾರೆ ನೋಡಿ. ತುಲೆ ತುಲೆ ಮೆಂತುಲೆ ಮೆಂತುಲೆ. ಎಲ್ರು ಈಗ ಟ್ರೆಡಿಷನಲ್ ಹಾಕಿದ್ದಾರೆ, ಯಾಕೆಂದ್ರೆ ನಾವು ಸ್ಟಾರ್ಟಿಂಗ್ ಟೆಂಪಲ್ಗೆ ಹೋಗ್ತೇವೆ. ಯಾಕೆಂದ್ರೆ ಈಗ ಟೆಂಪಲ್ ಅಲ್ಲಿ ತುಂಬಾನೇ ರೂಲ್ಸ್ ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಟ್ರೆಡಿಷನಲ್ ಡ್ರೆಸ್ ಇರಬೇಕು, ಡ್ರೆಸ್ ಹಾಕಿದ್ರೆ ಮಾತ್ರ ಟೆಂಪಲ್ಗೆಲ್ಲ ಎಂಟ್ರಿ, ನಿಮ್ಗೂ ಸಹ ಗೊತ್ತಿರುತ್ತೆ. ಹಾಗಾಗಿ ನಾವೆಲ್ಲ ಟ್ರೆಡಿಷನಲ್ ಡ್ರೆಸ್ ಹಾಕಿದ್ದೇವೆ. ನಾವೀಗ ಮಡಿಕೇರಿ ಹೋಗ್ತಿದ್ದೇವೆ ಎಲ್ಲ ಫ್ಯಾಮಿಲಿ. Enjoy and watch and please subscribe to my channel. ನಾವು ಬ್ಯಾಂಗ್ಳೂರಿಂದ ನಮ್ಮದು ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಮಡಿಕೇರಿಗೆ ಸ್ಟಾರ್ಟ್ ಗೊತ್ತಿಲ್ಲ ಸ್ಟಾರ್ಟ್. ಮಳೆ, ನಾವು ಹೋಗುವಾಗ ಮಳೆ ಬರುತ್ತೆ. ಮತ್ತೆ ನಮ್ಮ ಬಸ್ಸಿನ ಹೆಸರು ನೋಡಿ, JK ಹಾಲಿಡೇಸ್ ಫ್ಲೈ ಅವರ್ ವಿಂಗ್ಸ್. ಸೊ ಇಲ್ಲಿಂದ ಉಪ್ಪಿನಂಗಡಿ ಮೇ ಬಿ ಇಲ್ಲಿ ನಾವು ಇಳ್ದು ಆಲ್ಮೋಸ್ಟ್ ಅಂದರೆ ಬ್ರೇಕ್ಫಾಸ್ಟ್ ಯಾರ್ದೂ ಆಗಲಿಲ್ಲ. ಹಾಗಾಗಿ ಎಲ್ಲರೂ ಇಲ್ಲಿ ನಾವೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನಾವೊಂದು ಟೋಟಲ್ 24 ಅಂದರೆ ಮಕ್ಕಳೆಲ್ಲ ಸೇರಿ 25 ಮೆಂಬರ್ಸ್ ಇದ್ದೇವೆ ಈ ಬಸ್ಸಲ್ಲಿ. ಬಟ್ ನಮಗೆಲ್ಲ ನಮ್ಮದು ಟೀಮ್ ಆಲ್ಮೋಸ್ಟ್ ಇದರಲ್ಲಿ ಒಂದು ನ್ಯೂ ಮೆಂಬರ್ಸ್ ಇದ್ದಾರೆ, ಒಂದು 2-3. ಬಟ್ ಯಾವಾಗಲೂ ನಮ್ಮದು ರೆಗ್ಯುಲರ್ ಟೀಮ್, ಯಾವಾಗಲೂ ನಾವು ಟ್ರಾವೆಲಿಂಗ್ ಮಾಡೋದಿದೆ ನಮ್ಮದು ರೆಗ್ಯುಲರ್ ಟೀಮ್ ಇರುತ್ತೆ. ಬಟ್ ನನಗೆ ಮಾತ್ರ ಲೈಕ್ ಹೀಗೇನೆ ಫುಲ್ ಟೀಮ್ ಹೋದರೆ ಒಂದು ಎಂಜಾಯ್ ಮಾಡಲಿಕ್ಕೆ ಖುಷಿ ಅಂತಲೇ ಇರುತ್ತೆ. ಅಂದರೆ ಕಪಲ್ಸ್ ಹೋಗೋದಕ್ಕಿಂತ, ಅಂದರೆ ಹಸ್ಬೆಂಡ್ ವೈಫ್ ಮಕ್ಕಳು ಇಷ್ಟೇ ಫ್ಯಾಮಿಲಿ ಹೋಗೋದಕ್ಕಿಂತ ಆಲ್ಮೋಸ್ಟ್ ಎಲ್ಲರೂ ಒಟ್ಟಿಗೆ ಹೋದರೆ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗಾಗಿ ನಾವು ಯಾವಾಗಲೂ ಅಂದರೆ ಯಾವಾಗಾದರೂ ಪ್ಲ್ಯಾನ್ ಮಾಡಿ ನಮ್ಮದೊಂದು ಟೀಮ್ ರೆಡಿ ಮಾಡಿ, ನಮ್ಮದೊಂದು ಗ್ರೂಪ್ ಇರುತ್ತೆ, ಗ್ರೂಪಲ್ಲೆಲ್ಲ ಮೆಸೇಜ್ ಮಾಡಿ ಎಲ್ಲಿಗೆ ಹೋಗೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ನಾವೆಲ್ಲ ಡಿಸೈಡ್ ಮಾಡಿ ಹೋಗ್ತೇವೆ. Hello guys, ನಾನು follow me on Instagram. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈಗ ನಾವು ಜಸ್ಟ್ ಸಮುದ್ರ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ, ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಿ. ಸೇಮ್ ಫ್ಯಾಮಿಲಿ, ನೀವು ಯಾವಾಗಲೂ ನನ್ನ ಬ್ಲಾಗಲ್ಲಿ ನೋಡಿರ್ಬೋದು. ಸೇಮ್ ಮೈ ಟೀಮ್. ಗೀತಾಂಜಲಿ ಹಾಲು ವಾರೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ ಚಂದ ತೋರಲು ಮಂಜಗಲೇನ ನಿನ್ನ ಬೊಪ್ಪ ತಂಪು ಮಾಡಲು ತೇರಗಲೇನ ನಿನ್ನ ಒತ್ತುಕೊಂಡು ಹೋಗಲು ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ನೀನಾಗಿ ಆಯಾಗಿರುವೆ ರಾಘವೇಂದ್ರ ಮನದು ಕೊಡಲು ಬಲೆ
ಬಸ್ಸಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಹಾಗೇನೆ ಸಿಂಗ್ ಮಾಡುತ್ತಾ ತುಂಬಾನೇ ಎಂಜಾಯ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ನಾವು ಚಾಮುಂಡೇಶ್ವರಿ ದೇವಸ್ಥಾನ ಮಡಿಕೇರಿಗೆ ರೀಚ್ ಆದ್ವಿ. ಸೊ ಅಲ್ಲಿಂದ ನಮಗೆ ಫಸ್ಟ್ ನಾವು ತಲಕಾವೇರಿಗಿಂತ ಮೊದಲೊಂದು ಭಾಗಮಂಡಲ ಸಮಥಿಂಗ್ ಹೆಂಗೆ ಆ ಟೆಂಪಲ್ ಹೆಸರು ಬರ್ತಾ ಇಲ್ಲ, ಅದರಲ್ಲಿ ವಿಡಿಯೋದಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಅದಾದ್ಮೇಲೆ ಅಲ್ಲಿಂದ ತಲಕಾವೇರಿ ಆನ್ ದ ವೇ ರೋಡ್. ಸೊ ಅಲ್ಲಿಂದನೇ ಪುನಃ ನಾವು ರಿಟರ್ನ್ ಅಂದ್ರೆ ಲೈಕ್ ಅಗೇನ್ ನಾವು ಬ್ಯಾಕ್ ಬರಬೇಕು. ನಾವು ರೆಸಾರ್ಟ್ ಆಲ್ರೆಡಿ ಒಂದು ಪ್ಲಾನ್ ಮಾಡಿದ್ದೇವೆ. ಸೊ ಇಲ್ಲಿಂದನೇ ನಾವು ಹೋಗುವಾಗ ತುಂಬಾನೇ ಲೇಟ್ ಆಗಿತ್ತು. ತಲಕಾವೇರಿಯಿಂದ ನಾವು ರಿಟರ್ನ್ ಬ್ಯಾಕ್ ಬರಬೇಕಲ್ಲ, ಸೊ ಅದೇ ಸೇಮ್ ರೂಟೀನ್ ಲಾಂಗ್ ಅವರ್ಸ್ ಬೀಳುತ್ತೆ. ಹಾಗೇನೆ ರೈನ್ ಕೂಡ ಹೆವಿ ಇದ್ದ ಕಾರಣ ನಾವು ರೆಸಾರ್ಟಿಗೆ ರೀಚ್ ಆಗುವಾಗ ತುಂಬಾನೇ ಲೇಟ್ ಆಗಿತ್ತು, ಅಂದ್ರೆ 9 o'clock ಅರೌಂಡ್ ಆಗಿತ್ತು. ಅಂದ್ರೆ ಬಸ್ಸು ಕೂಡ ತುಂಬಾನೇ ಸ್ಲೋ ಹೋಗ್ತಾ ಇದ್ರು, ಯಾಕೆಂದ್ರೆ ತುಂಬಾನೇ ರಿಸ್ಕಿ. ಯಾಕೆ ನಾವು ಸ್ಪೀಡ್ ಎಲ್ಲ ಹೋದ್ರೆ ತುಂಬಾನೇ ಮಳೆ ಇತ್ತಲ್ಲ, ಹಾಗಾಗಿ ನಾವು ಮೆಲ್ಲನೆ ಹೋಗಿ 9 o'clockಗೆ ರೀಚ್ ಆದ್ವಿ. ಲಾಂಗ್ ಜರ್ನಿ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ರಿಗೂ ಟಯರ್ಡ್ ಆಗಿತ್ತು. ಅಂದರೆ ಬೇಗನೆ ಎದ್ದು ಎಲ್ಲರ ಫೇಸ್ ಎಲ್ಲ ಸ್ವಲ್ಪ ಸ್ಲೀಪಿ ಮೂಡಲ್ಲಿತ್ತು. ಹಾಗೇನೆ ನಾವೆಲ್ಲ ಗಾಡಿ ಬ್ರೇಕ್ ತಗೊಳುತ್ತಾ ಇಳಿತಾ ಇದ್ವಿ ಮಿಡ್ಲಿಗೆ, ಯಾಕೆಂದರೆ ಕೆಲವರಿಗೆ ವಾಮಿಟಿಂಗ್ ಪ್ರಾಬ್ಲಮ್ ಇತ್ತು. ಹಾಗಾಗಿ ವಾಮಿಟಿಂಗ್ ಇದ್ದರೆ ತುಂಬಾ ಕಷ್ಟ, ಅಂದರೆ ಲಾಂಗ್ ಜರ್ನಿ ಅಲ್ಲ. ಹಾಗಾಗಿ ಕೆಲವರೆಲ್ಲ ಟ್ಯಾಬ್ಲೆಟ್ ತೊಗೊಂಡಿದ್ರು. ಕೆಲವರಿಗೆ ಟ್ಯಾಬ್ಲೆಟ್ ಬಸ್ಸಲ್ಲಿರುವಾಗ ತಗೊಳ್ಳೋದರಿಂದ ಅದು ವಾಮಿಟಿಂಗ್ ಏನು ಕಂಟ್ರೋಲ್ ಬರುವುದಿಲ್ಲ. ಸೊ ಅದು ವಾಮಿಟಿಂಗ್ ಅಂದರೆ ಅದಕ್ಕೆ ಸ್ಟಾರ್ಟಿಂಗ್ ಅಂದರೆ ಒಂದು 1/2 hour ಆದರೂ ಬೇಕಾಗುತ್ತೆ ನಾವು ಟ್ಯಾಬ್ಲೆಟ್ ತಗೊಂಡು. ಸೊ ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಕೆಲವರಿಗೆ ವಾಮಿಟಿಂಗ್ ಪ್ರಾಬ್ಲಮ್ ಆಗೋದರಿಂದ. ಸೊ ನಾವೀಗ ಆಲ್ಮೋಸ್ಟ್ ಅದೇ ಭಾಗಮಂಡಲ ಟೆಂಪಲಿಗೆ ರೀಚ್ ಆದ್ವಿ ನಾವು. ಸೊ ಅಲ್ಲಿಯೇ ನಾವು ಲಂಚ್ ಟೈಮು ಊಟ ನಾವು ಟೆಂಪಲಲ್ಲೇ ಮಾಡಿದ್ವಿ. ಸೊ ಅದಾದ್ಮೇಲೆ ಆಲ್ಮೋಸ್ಟ್ ಅಲ್ಲಿ ಅವರು ಹೇಳಿದ್ರು, ನೀವು ನಿಲ್ಲಿ, ಈಗ ದರ್ಶನ ನಿಮಗೆ ಸಿಗುತ್ತೆ ಅಂತ. ಸೊ 2:30ಗೆ ನಾವು ರೀಚ್ ಆದ್ವಿ ಊಟಕ್ಕೆ. 2:30 ಆದ್ಮೇಲೆ 3 o'clockಗೆ ಅವ್ರದ್ದು ಟೆಂಪಲ್ ಓಪನ್ ಆಯಿತು. ಅಲ್ಲಿ ಪೂಜೆ ಎಲ್ಲ ಆದಮೇಲೆ ರಿಟರ್ನ್ ಬಂದ್ವಿ. ಸೊ ಭಾಗಮಂಡಲಿಂದ ತಲಕಾವೇರಿಗೆ 10 minutes ಅಷ್ಟೇ ರೋಡು. ಸೊ ಅಲ್ಲಿಂದ ತಲಕಾವೇರಿಗೆ ಹೋದ್ವಿ. ನಾವೀಗ ಯಾವುದೋ ಒಂದು ಟೆಂಪಲ್, ಭಾಗಮಂಡಲ ಟೆಂಪಲ್ಗೆ ಬಂದಿದ್ದೇವೆ. ಬಟ್ ರೈನ್ ಬರ್ತಾ ಉಂಟು, ಇಲ್ಲಿಯೇ ಊಟ ಮಾಡಿ ಹೋಗುವ ಅಂತ. ಆ್ಯಕ್ಚುಲಿ ಟೆಂಪಲ್ ಕ್ಲೋಸ್ ಆಗಿದೆ, 3 o'clockಗೆ ಓಪನ್. ನಾವು ಬರುವಾಗ ಲೇಟ್ ಆಯಿತು. ಈಗ ಊಟಕ್ಕೆ
ತಲಕಾವೇರಿಗೆ ರೀಚ್ ಆದ್ವಿ. ತಲಕಾವೇರಿಗೆ ರೀಚ್ ಆಗುವಾಗ ತುಂಬಾನೇ ಹೆವಿ ರೈನ್ ಇತ್ತು, ತುಂಬಾನೇ ಚಳಿ, ಹಾಗೇನೆ ಮೋಡ ಏನು ಅಂದ್ರೆ ಕಾಣುವುದೇ ಇಲ್ಲ ನಮ್ಗೆ. ಹಾಗೆ ನಮ್ದು ಬಸ್ ಅಂದ್ರೆ ದ್ವಾರದ ಒಳಗೆ ಹೋಗ್ಬೇಕು, ಬಟ್ ಅಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ನಾವು ದ್ವಾರದವರೆಗೆ ಪಾರ್ಕಿಂಗ್ ಮಾಡಿದ್ವಿ. ಸೊ ಇಲ್ಲಿ ಆಲ್ಮೋಸ್ಟ್ ಫುಡ್ ಅಂದ್ರೆ ಟೀ ಎಲ್ಲ ಸಿಗುತ್ತೆ. ಹಾಗೇನೆ ನಮ್ಗೆ ಅಲ್ಲಿಂದ ಹೋಗ್ಬೇಕಂದ್ರೆ ನಮ್ಮ ಹತ್ರ ಅಂಬ್ರೆಲ್ಲ ಒಂದೆರಡೇ ಅಂಬ್ರೆಲ್ಲ ಇತ್ತು. ಹಾಗಾಗಿ ನಮ್ಗೆ ದ್ವಾರದ ಒಳಗೆ ಒಂದು 5 ಮಿನಿಟ್ಸ್ ಅಷ್ಟೇ ತಲಕಾವೇರಿಗೆ ಟೆಂಪಲ್ಗೆ ಹೋಗ್ಬೇಕಾದ್ರೆ. ಹಾಗಾಗಿ ನಮ್ಗೊಂದಲ್ಲಿ ಅವರು ಶಾಪಿನವರು ಈ ಟೈಪ್ ಒಂದು ಪ್ಲಾಸ್ಟಿಕ್ ಕವರ್ ಕೊಟ್ಟರು. ನಾವು ಅದನ್ನೇ ಒಂದು ಮೇಂಟೈನ್ ಮಾಡಿ ರೈನ್ ಕೋಟ್ ಆಗಿ ಹಾಕಿ ಹೋದ್ವಿ. ಇದು ಆಕ್ಚುಲಿ ಮೇ ಬಿ ಡಸ್ಟ್ಬಿನ್ ಕವರ್ ಅಂತ ಗೊತ್ತಿಲ್ಲ ನಮಗೆ, ಅವರೇ ಹಾಕಿ ಕೊಟ್ಟರು ನಮಗೆ. ಸೊ ನಾನು ಮತ್ತೆ ನನ್ನ ಅಣ್ಣ ಮತ್ತೆ ನನ್ನ ಇನ್ನೊಬ್ರು ಕಸಿನ್, ನಾವು ಮೂವರು ಇದನ್ನೆಲ್ಲ ಹಾಕಿ ಮತ್ತೆ ಕೆಲವರೆಲ್ಲ ರಿಕ್ಷಾದಲ್ಲಿ ಹೋದ್ರು. ಬಟ್ ನಾವು ಮತ್ತೆ ಕೆಲವರಿಗೆ ಅಂಬ್ರೆಲ್ಲ ಇತ್ತು. ಹಾಗಾಗಿ ಹೆವಿ ರೈನ್ ಇದ್ದ ಕಾರಣ ನಮ್ಗೆ ಇದು ಕವರ್ ಬೇಕಿತ್ತು. ಸೊ ಇಲ್ಲಿಂದ ನಾವು ತಲಕಾವೇರಿಗೆ ಹೊರಡಿದ್ವಿ. ಬಟ್ ತುಂಬಾನೇ ಮೋಡ, ತಲಕಾವೇರಿಯಲ್ಲಿ ಏನೂ ಕಾಣುವುದೇ ಇಲ್ಲ, ಅಷ್ಟು ಫಾಗ್ ಇತ್ತು. ತುಂಬಾನೇ ಫಾಗ್ ಅಂದ್ರೆ ಕಾಣುವುದಿಲ್ಲ ಹೊರಗೆ, ಅಂದ್ರೆ ವಿಡಿಯೋಸ್ ಅಷ್ಟು ಕ್ಲಾರಿಟಿಯೇ ಇಲ್ಲ, ಅಷ್ಟು ಹೆವಿ ರೈನ್ ಇತ್ತು. ಚಾಕಿ ಇತ್ತು ಮುಲ್ಪ, ಚಾಕು 15 ರೂಪಾಯಿ ಎಡ್ಡ ಬಂಡ ಮಸಾಲೆ ಟೀಯಾ? ಸ್ಪೆಷಲ್ ಚಾ ಉಂಟು 25 ರೂಪಾಯಿ. ನಾರ್ಮಲ್ ಚಾ ಅಂಡ 15 ಇದೇ 3 ಇದಕ್ಕೆ ಬರ್ತದೆ. ಫುಲ್ಲು ಶಾರ್ಪ್ ರೆಡಿ ಮಾಡಿ ಬರ್ತದೆ. ಒಂದು ಅಲ್ಪ ಗಾಳಿ ಬೊಗ್ಗಿದ್ದಿಂದ ಮಾಯಿಶ್ಚರ್ ಕೂಡ ಗಾಡಿ ಮಾಯಿಶ್ಚರ್. ದಕ್ಷಿಣ ಭಾರತದ ಪ್ರಮುಖ ನದಿ ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ. ಅದು ಸಹ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿದೆ. ಇದು ಪ್ಲೇಸ್ ಅಂದರೂ ತುಂಬಾನೇ ಖುಷಿ ಅಂತ ಅನಿಸ್ಬೋದು. ಹಾಗೇನೆ ಅಂದರೆ ಸಂಕ್ರಮಣದಂದು ಪ್ರತಿ ವರ್ಷವೂ ನೀರು ಬುಗ್ಗೆಗಳಾಗಿ ಕಾಣಿಸಿಕೊಳ್ಳುತ್ತಾಳೆ. ಇದನ್ನು ತೀರ್ಥೋದ್ಭವ ಎನ್ನುವರು. ಸೊ ನಮಗೆ ಮಾತ್ರ ವಿಡಿಯೋಸ್ ಹಾಗೆಯೇ ಹೆವಿ ರೈನಲ್ಲಿ ಕರೆಕ್ಟ್ ಅಂದರೆ ನೋಡಲಿಕ್ಕೂ ಆಗಲಿಲ್ಲ. ನಿನ್ನೊಟ್ಟಿಗೆ ನಾಯಿಲ್ಲ ಬರೋದು ನೋಡಿ ಬೈದು ಕಂಡು ತಲಕಾವೇರಿಗೂ ಬೈದ ನಮ್ಮದು ಇಲ್ಲಿ ನಮ್ಮ ರೈನ್ ನಮ್ಮೆಲ್ಲ ಬೈದ ರೈನ್ ಇದೇ ತಲಕಾವೇರಿ ಟೆಂಪಲ್. ಇಲ್ಲಿಗೆ ನಾವು ಬಂದಿದ್ದೇವೆ. ಸೊ ಇಲ್ಲಿ ನಾವು ಚಪ್ಪಲ್ಗಳನ್ನು ಬಿಡಬೇಕು. ನಾನು ತಲಕಾವೇರಿಗೆ ಒಂದು ಹೈಸ್ಕೂಲಲ್ಲಿ ಇರುವಾಗ ಒಮ್ಮೆ ವಿಸಿಟ್ ಮಾಡಿದ್ದೆ, ಬಟ್ ನಂಗೆ ಅಷ್ಟೇನೂ ನೆನಪಿಲ್ಲ. ದಿಸ್ ಈಸ್ ಸೆಕೆಂಡ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ಬಟ್ ವಿಡಿಯೋಸ್ ಏನೂ ಕ್ಲಾರಿಟಿ ಇಲ್ಲ, ಅಂದರೆ ತುಂಬ ಮೋಡ ಇದ್ದ ಕಾರಣ ವಿಡಿಯೋಸ್ಗಳು ಬ್ರೈಟ್ನೆಸ್ಸೇ ಇಲ್ಲ. ಅದೊಂದು ಬೇಜಾರಾಗ್ತಾ ಇದೆ. ನಾವು ಅಷ್ಟು ದೂರದಿಂದ ಮ್ಯಾಂಗ್ಳೂರಿಂದ ಬರ್ತಾ ಇದ್ದೇವೆ. ಜಸ್ಟ್ ವಿಡಿಯೋಸ್ ಎಲ್ಲ ತೆಗೆದ್ರೆ ನಮಗೂ ಖುಷಿ ಆಗುತ್ತೆ ಅಲ್ಲ, ಆದರೆ ಕ್ಲಾರಿಟಿಯೇ ಇಲ್ಲ. ನೋಡಿ ಹೇಗಿದೆ ನೋಡಿ ವಿಡಿಯೋಸ್ ಎಲ್ಲ. ಸೊ ಟೆಂಪಲಿಗೆ ಆಲ್ಮೋಸ್ಟ್ ನಾವೆಲ್ಲ ರೀಚ್ ಆದ್ವಿ. ನನ್ನ ವಿಡಿಯೋಸನ್ನು ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ, ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾನೇ ಇರಿ. ಈಗೀಗ ಒಂದು ಸ್ವಲ್ಪ ಕಮೆಂಟ್ ಮಾಡ್ತಾ ಇರ್ತಾರೆ, ತುಂಬಾ ಖುಷಿಯಾಗುತ್ತೆ. ಬಟ್ ನಾನು ಜಸ್ಟ್ 3 to 4 ಮಂತ್ ಆದದಷ್ಟೇ ವ್ಲಾಗ್ ಸ್ಟಾರ್ಟ್ ಮಾಡಿ.
Pani kedala toja. But videos ಅಷ್ಟೇ ಕ್ಲಿಯರ್ ಇರುತ್ತೆ. ತಲಕಾವೇರಿ ಆದಿ ತಲಕಾವೇರಿಯಿಂದ ನಾವೆಲ್ಲ ರಿಟರ್ನ್ ಬಂದು ಟೀ ಹಾಗೇನೆ ಮ್ಯಾಗಿ ಬಿಸಿ 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 ತಿಂಡಿಗಳು ಒಳ್ಳೆ ಫುಡ್ಗಳು ಇಲ್ಲಿ ಸಿಗುತ್ತೆ. ಮ್ಯಾಗಿ ಮಾತ್ರ ತುಂಬಾನೇ ಸ್ಪೆಷಲ್ ಮ್ಯಾಗಿ ಹಾಗೇನೆ ವೆರೈಟಿ ಟೀ. ಖಾರ ತಿನ್ನೋಡ ಪೂರ ಚಟ್ನಿ ಚಟಮಳೆ ಗಾಳಿ ಚಟಮಳೆ చలికి ముల్ప ಒಂಜಿ ಪೆಗ್ ಬರ್ನ ಪೆಗ್ ಎಡ್ಡೆ ಮುಂಚೆ ಬಾರ್ನ ಬಾರಿ ಎಡ್ಡೆ ನಾಲ್ಲ ಶೀತ ಕಮ್ಮಿ ಪಕ್ಕನೆ ಜಿಂಜರ್ ಬಾರ್ ಚಾ ಬಾರ್ ಸರಿಯಾವು ಸ್ಪೆಷಲ್ ಚಾ ತಲಕಾವೇರಿಯಿಂದ ರಿಟರ್ನ್ ಬರ್ತಾ ಇದ್ದೇವೆ. ಅಂದ್ರೆ ಆಲ್ಮೋಸ್ಟ್ ನೈಟ್ ಆಗ್ತಾ ಬಂತು. ಅಂದ್ರೆ ನಾವೀಗ ರೆಸಾರ್ಟಿಗೆ ರೀಚ್ ಆಗಬೇಕು. ಹಾಗೇನೆ ಸ್ಲೋಲಿ ಹೋಗ್ತಾ ಇದ್ದೇವೆ, ಯಾಕೆಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹೆವಿ ರೈನ್. ಹಾಗಾಗಿ ಸ್ಲೋ ಆಗಿ ಹೋಗುವಾಗ ನಾವು ಆಲ್ಮೋಸ್ಟ್ 8 o'clock ಆಯ್ತು ರೀಚ್ ಆಗುವಾಗ. ಸೊ ನಮ್ಮ ರೆಸಾರ್ಟ್ ಅನ್ನು ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾವಾಡುವ ನುಡಿ ಕನ್ನಡ ನುಡಿ ಕನ್ನಡ ನುಡಿ ಸಿರಿಗನ್ನಡ ನುಡಿಯಗಳು ಕುಣಿದಾಡುತ್ತ ನಲಿದಿವೆ ನವಿಲುಗಳು. ಈಗ ತಾನೇ ನಾವು ಬಸ್ಸಿಂದ ಇಳಿತಾ ಇದ್ದೇವೆ. ಬಟ್ ಎಲ್ರೂ ಮುಖ ನೋಡಿ ಎಲ್ಲರೂ ಟಯರ್ಡ್ ಆಗಿದ್ದಾರೆ. 7 hours ನಾವು ಬಸ್ಸಲ್ಲೇ ಇದ್ವಿ. ಟೋಟಲಿ ಆಲ್ಮೋಸ್ಟ್ ಟಯರ್ಡ್ ಆಗಿದ್ದಾರೆ. ಇನ್ನೂ ಅಲ್ಲಿ ಬಂದು ಫ್ರೆಶ್ ಅಪ್ ಆಗಬೇಕು ನಾವು. ಸೊ ಈಗ ತಾನೇ ರೀಚ್ ಆದ್ವಿ. ಜಸ್ಟ್ ಟೈಮಿಂಗ್ 8 o'clock ಆಯಿತು. ಏನೂ ಕಾಣ್ತಾ ಇಲ್ಲ, ಫುಲ್ ಲೈಟ್ ಮೋಡಲ್ಲಿದೆ. ಏತ್ ಗಂಟೆ ಅಂಡ್ಯಾ ನಮ್ಮ ಏತ್ ಗಂಟೆ ಏನು ಬನ 8 ಗಂಟೆ ಅಥವಾ 8 o'clock ರೀಚ್ ಆದ್ವಿ. ಸೊ ಹಾಗಾಗಿ ನಾವು ಮಾರ್ನಿಂಗ್ 8 o'clock ಗಾಡಿಯಲ್ಲಿ ಕೂತ್ಕೊಂಡಿದ್ದೀವಿ. ಬಟ್ ವಿ ರೀಚ್ ಜಸ್ಟ್ ನಾವು. ಕತ್ತಲೆ ಉಂಡು ತುಲೆ. ಓ ಮೈ ಗಾಡ್, ಎಲ್ಲ ಕೈ ಉಂಟು ಕತ್ತಲೆಡೆ ವಿಡಿಯೋ ಎತ್ತಿಲ್ಲ ಕಾಣವು. ಸ್ವಲ್ಪ ಲೈಟ್ಸ್ ಕಾಣ್ತಾ ಇಲ್ಲ. ಈಗ ಫೋಟೋ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದೇನೆ. ಲೈಟ್ಗಳೆಲ್ಲ ತುಂಬ ಕತ್ತಲೆ ಇದೆ. ಇದರ ಒಳಗೆ ಬಸ್ ಬರೋದಿಲ್ಲ, ಹಾಗಾಗಿ ನಾವು ಗೇಟ್ ಒಳಗಿಂದ ಮಾರ್ನಿಂಗ್ ಒಂದು 8 o'clock ಬಸ್ಸಲ್ಲಿ ಕೂತ್ಕೊಂಡಿದ್ವಿ. ತುಂಬಾ ಲೇಟ್ ಆಯಿತು. ಅಂದರೆ ಕೆಲವರಿಗೆ ಲಾಂಗ್ ಜರ್ನಿ ವಾಮಿಟಿಂಗ್ ಪ್ರಾಬ್ಲಮ್ಸ್ ಆಗ್ತಾ ಇತ್ತು. ಹಾಗಾಗಿ ನೋಡುವ ಲಾಂಗ್ ಜರ್ನಿ ಹಾಗೆಯೇ ಕೂಲ್ ಪ್ಲೇಸ್ ಮಡಿಕೇರಿ ಆಲ್ಮೋಸ್ಟ್ ಕೂಲಿಂಗ್ ಪ್ಲೇಸ್. ಅಂದರೆ ನೋಡುವ ಕಪ್ಪು ನೀರು ಮುಟ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕೂಲ್ ಉಂಟು. ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋದಾ ಬೇಡ ಅಂತ ಡೌಟ್ಫುಲ್ ಆಗಿದ್ದೇವೆ ನಾವು. ಬಟ್ ಇನ್ನು ವಿಡಿಯೋಸ್ ಎಲ್ಲ ನಾಳೆ ತೆಗಿತೀನಿ. ಇಲ್ಲಿ ಏನೂ ಕಾಣ್ತಾ ಇಲ್ಲ. ಇದು ನಮ್ಮದು ಸ್ಯಾಟರ್ಡೇ ರೆಸಾರ್ಟ್. ಬಟ್ ನಮಗೆ ತುಂಬಾ ಬೇಜಾರಾಯಿತು ನಾವು ಯಾಕೆ ಈ ರೆಸಾರ್ಟ್ಗೆ ಬಂದ್ವಿ ಅಂತ.
ಬಟ್ ನಾವು ಆನ್ಲೈನಲ್ಲಿ ಚೆಕ್ ಮಾಡುವಾಗ ಅವರು ಅಂದರೆ ಇಮೇಜ್ ಅಪ್ಲೋಡ್ ಮಾಡಿರ್ತಾರೆ. ಎಷ್ಟು ಅಂದರೆ ಒಳ್ಳೇದಿರುತ್ತೆ ಅಂದರೆ ನೋಡುವಾಗ ತುಂಬಾನೇ ಒಳ್ಳೇದಿರ್ಬೋದು ಅಂತ ನಾವು ಗೆಸ್ ಮಾಡಿ ಬಂದ್ವಿ. ಇದಕ್ಕಿಂತ ಮೊದಲೆಲ್ಲ ಹೋದ ರೆಸಾರ್ಟ್ ಯಾವತ್ತೂ ನಮಗೆ ಹೀಗೆ ವರ್ಸ್ಟ್ ಅಂತ ಅನಿಸ್ಲೇ ಇಲ್ಲ. ಬಟ್ ತುಂಬಾನೇ ಬೇಜಾರಾಯಿತು. ಅಂದರೆ ನಾವಿರುವ ರೂಮ್ ಇದು ಸ್ವಲ್ಪ ಆದರೂ ಒಳ್ಳೇದು ಅಂತ ಅನಿಸ್ತಾ ಇತ್ತು. ಮತ್ತೆ ಅಲ್ಲಿ ನೋಡುವಾಗ ಅವೆಲ್ಲ ಹಾಸ್ಪಿಟಲ್ ಆಗಿ ಇತ್ತು. ಫುಲ್ಲು ಬೆಡ್ ಹಾಕಿದ್ದಾರೆ. ಅಂದ್ರೆ ಎಲ್ರಿಗೂ ಅನ್ಕಂಫರ್ಟೇಬಲ್ ಫೀಲ್ ಆಯ್ತು. ಬಟ್ ಅಷ್ಟು ಕ್ಲೀನ್ ಸಹ ಇರ್ಲಿಲ್ಲ ಒಂದು. ಬಟ್ ನಾವ್ ಎಂಜಾಯ್ ಮಾಡಿದ್ವಿ. ಆ Hello guys, so this is our resort. ಇದು ಅಲ್ಪ ನನಗೆ ಹಿಂಗೆ ಕುಶಲ್ ನಗರ್, ಬಟ್ ನಂಗೆ ಅಷ್ಟೇನು ಅನ್ಕಂಫರ್ಟೇಬಲ್ ಆಯಿತು. ನಾನು ಇದಕ್ಕಿಂತ ಮೊದಲು ಚಿಕ್ಕಮಂಗ್ಳೂರು ಲೈಕ್ ಕಲಸ ಆಚೆ ಹೋಗುವಾಗ ಒಳ್ಳೆ ರೆಸಾರ್ಟ್ ಇತ್ತು. ಬಟ್ ದಿಸ್ ಈಸ್ ನಾಟ್ ಗುಡ್, ನಂಗೆ ಇಷ್ಟ ಆಗಲಿಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡುವಾಗ ಅಷ್ಟೇನು ಒಳ್ಳೆದಿಲ್ಲ. ಬಟ್ ನಾವು ರೆಸಾರ್ಟ್ಗೆ ಅಂತ ಅಲ್ಲ, ನಮಗೆ ತಲಕಾವೇರಿ ಹಾಗೆ ಒಂದು 2-3 ಟೆಂಪಲ್ ಹಾಗೆ ಈ ಸೈಡ್ ಒಂದು ರೆಸಾರ್ಟ್ ಹಾಗೆ ಘಾಟಿ ಪ್ಲೇಸಲ್ಲಿ ನಮಗೆ ಸ್ವಲ್ಪ ವಿಡಿಯೋಸ್ ತೆಗೆದಿತ್ತು. ಸೊ ಹಾಗಾಗಿ ನಾವು ಸ್ಟೇ ಆಗಕ್ಕೆ ಒಂದು ರೆಸಾರ್ಟ್ಗೆ ಅಂತ ಬಂದ್ವಿ. ಬಟ್ ದಿಸ್ ರೆಸಾರ್ಟ್ ಇಸ್ ನಾಟ್ ಗುಡ್, ಅಷ್ಟೇನು ಕ್ಲೀನ್ ಸಹ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಈ ರೆಸಾರ್ಟ್ಗೆ ವಿಸಿಟ್ ಮಾಡಬೇಕು. ಸೊ ನಾವು ರೀಚ್ ಆಗುವಾಗ ಲೇಟ್ ಆದ ಕಾರಣ ನಮಗೆ ಬೇರೆ ರೆಸಾರ್ಟ್ ಹೋಗ್ಲಿಕ್ಕೇನೆ ಆಗಲಿಲ್ಲ. ಹಾಗಾಗಿ ನಾವು ನೈಟ್ ಅಂದರೆ ಸಂಡೇ ನಾವು ಬೇಗನೆ ಎದ್ದು 7 o'clock ಎದ್ದು ನಾವು ಬೇರೆ ರೆಸಾರ್ಟಿಗೆ ವಿಸಿಟ್ ಮಾಡಿದ್ವಿ. ಬಟ್ ಆ ರೆಸಾರ್ಟ್ ತುಂಬಾನೇ ಒಳ್ಳೇದಿತ್ತು. ನಾನು ಸೆಕೆಂಡ್ ರೆಸಾರ್ಟ್ ವಿಸಿಟ್ ಅನ್ನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಸಂಡೇ ರೆಸಾರ್ಟ್ ಅಂದರೆ ಪಾರ್ಟ್ 2 ವಿಡಿಯೋಸನ್ನು ನಾನು ಬೇಗನೆ ಅಪ್ಲೋಡ್ ಮಾಡ್ತೇನೆ. ಸೊ ದಿಸ್ ಈಸ್ ನಂದು. ಸೊ ನಾವಿರುವ ಈ ವಿಡಿಯೋ ಫಸ್ಟ್ ರೆಸಾರ್ಟ್ ನಾವು ವಿಸಿಟ್ ಮಾಡಿದ ವಿಡಿಯೋಸಲ್ಲಿ ಹೀಗೆ ಇಮೇಜಸನ್ನು ಅಪ್ಲೋಡ್ ಮಾಡಿದ್ದಾರೆ. ನೋಡುವಾಗ ನಮಗೆ ಖುಷಿ ಆಯಿತು ಅಂತ ನಾವು ಈ ರೆಸಾರ್ಟಿಗೆ ಬಂದಮೇಲೆ ನಮಗೆ ಆ ಇಮೇಜ್ ಮತ್ತು ಇಲ್ಲಿ ನಾವು ಲೈವ್ ರೂಮ್ ನೋಡುವಾಗ ತುಂಬಾನೇ ಬೇಜಾರಾಯ್ತು. ಅಂದ್ರೆ ಅಷ್ಟೇನು ಕ್ಲೀನ್ ಸಹ ಇರ್ಲಿಲ್ಲ, ಎಲ್ರಿಗೂ ತುಂಬಾನೇ ಬೇಜಾರಾಯ್ತು. ಸೊ ನಾವು ಮಾರ್ನಿಂಗ್ ಎದ್ದ ಕೂಡಲೇ ಸೆಕೆಂಡ್ ರೆಸಾರ್ಟ್ಗೆ ವಿಸಿಟ್ ಮಾಡಿದ್ದೇವೆ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಚೆಕ್ ಮೈ ಸೆಕೆಂಡ್ ಪಾರ್ಟ್. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.